ವೀರಭದ್ರನು ಶಿವನ ರೌದ್ರಾವತಾರ. ಅನ್ಯಾಯ, ಅಹಂಕಾರ ಮತ್ತು ಅಧರ್ಮವನ್ನು ಶಿಕ್ಷಿಸಲು ಶಿವನು ಸೃಷ್ಟಿಸಿದ ಮಹಾನ್ ಶಕ್ತಿಯೇ ವೀರಭದ್ರ. ಈ ಕಥೆಯು ದಕ್ಷ ಪ್ರಜಾಪತಿಯಿಂದ ಅಂದರೆ ಸತೀದೇವಿಯ ತಂದೆಯಿಂದ ಪ್ರಾರಂಭವಾಗುತ್ತದೆ. ದಕ್ಷನಿಗೆ ತನ್ನ ಮಗಳಾದ ಸತೀದೇವಿ ಸ್ಮಶಾನವಾಸಿಯಾದ ಶಿವನನ್ನು ಮದುವೆಯಾಗಿದ್ದು ಇಷ್ಟವಿರಲಿಲ್ಲ. ಶಿವನ ಮೇಲೆ ದ್ವೇಷ ಸಾಧಿಸಲು ದಕ್ಷನು ಬೃಹಸ್ಪತಿ ಸಭಾ ಎಂಬ ಮಹಾಯಾಗವನ್ನು ಆಯೋಜಿಸಿದ್ದನು. ಈ ಯಾಗಕ್ಕೆ ಸ್ವರ್ಗದ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿದ್ದನು. ಆದರೆ ತನ್ನ ಮಗಳಾದ ಸತೀದೇವಿ ಮತ್ತು ಅಳಿಯನಾದ ಶಿವನಿಗೆ ಆಹ್ವಾನ ನೀಡಿರಲಿಲ್ಲ. ತನ್ನ ತಂದೆಯ ಮನೆಯಲ್ಲಿ ಯಾಗ ನಡೆಯುತ್ತಿದೆ ಎಂದು ತಿಳಿದ ಸತೀದೇವಿ ಶಿವನ ತಡಿಯ ನಡುವೆಯೂ ಅಲ್ಲಿಗೆ ಹೋಗುತ್ತಾಳೆ. ಆದರೆ ಅಲ್ಲಿ ದಕ್ಷನು ಸತಿಯನ್ನು ಸ್ವಾಗತಿಸುವ ಬದಲು ಶಿವನನ್ನು ಕೀಳಾಗಿ ನಿಂದಿಸಲು ಪ್ರಾರಂಭಿಸುತ್ತಾನೆ. ಸತಿಯ ನಿಂದನೆಯನ್ನು ಸಹಿಸಲಾರದ ಸತೀದೇವಿ ಅದೇ ಯಾಗದ ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾಳೆ. ಕೆಲವು ಪುರಾಣಗಳ ಪ್ರಕಾರ ಯೋಗಾಗ್ನಿಯಲ್ಲಿ ಭಸ್ಮವಾಗುತ್ತಾಳೆ ಎಂದು ಹೇಳಲಾಗುತ್ತದೆ. ಸತೀದೇವಿಯ ಮರಣದ ಸುದ್ದಿಯನ್ನು ತಿಳಿದ ಶಿವನು ಪ್ರಚಂಡ ಕೋಪಗೊಳ್ಳುತ್ತಾನೆ. ಅವನು ಕೋಪದಿಂದಲೇ ರುದ್ರ ತಾಂಡವನ್ನಾಡುತ್ತಾನೆ. ಆ ಸಮಯದಲ್ಲಿ ಶಿವನು ಆವೇಶದಿಂದ ತನ್ನ ಜಟೆಯ ಅಂದರೆ ಕೂದಲಿನ ಒಂದು ಗುಚ್ಛವನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸುತ್ತಾನೆ. ಆ ಕ್ಷಣದಲ್ಲಿ ಆ ಜಟೆಯಿಂದ ಸಾವಿರಾರು ತೋಳುಗಳು, 3 ಕಣ್ಣುಗಳು ಮತ್ತು ಭಯಂಕರವಾದ ಆಯುಧಗಳನ್ನು ಹಿಡಿದು ಕಪ್ಪಾದ ಮೇಘದಂತೆ ಗರ್ಜಿಸುತ್ತಾ ವೀರಭದ್ರನು ಪ್ರಕಟನಾಗುತ್ತಾನೆ. ಅವನ ಜೊತೆಯಲ್ಲೇ ಶಿವನ ಶಕ್ತಿಯಾದ ಭದ್ರಕಾಳಿಯೂ ಜನಿಸಿದಳು. ಶಿವನು ವೀರಭದ್ರನಿಗೆ ದಕ್ಷನ ಯಾಗವನ್ನು ಧ್ವಂಸ ಮಾಡು ಮತ್ತು ದಕ್ಷನಿಗೆ ತಕ್ಕ ಪಾಠ ಕಲಿಸು ಎಂದು ಆಜ್ಞಾಪಿಸಿದನು. ಶಿವನ ಆಜ್ಞೆಯಂತೆ ವೀರಭದ್ರನು ತನ್ನ ಪ್ರಮಥ ಗಣಗಳೊಂದಿಗೆ ಯಾಗಶಾಲೆಗೆ ನುಗ್ಗಿದನು. ಅಲ್ಲಿ ನಡೆದ ಘಟನೆಗಳು ಭಯಂಕರವಾಗಿದ್ದವು. ಯಾಗದಲ್ಲಿದ್ದ ಋಷಿಗಳು ಮತ್ತು ದೇವತೆಗಳನ್ನು ವೀರಭದ್ರ ದಂಡಿಸಿದನು. ಯಾಗದ ಕುದುರೆಗಳನ್ನು ಮತ್ತು ಮಂಟಪವನ್ನು ನಾಶ ಮಾಡಿದನು. ಇಂದ್ರ, ಯಮ, ಅಗ್ನಿ ಮುಂತಾದ ದಿಕ್ಪಾಲಕರು ವೀರಭದ್ರನ ಎದುರು ನಿಲ್ಲಲಾರದೆ ಸೋತರು. ಸೂರ್ಯನ ಹಲ್ಲುಗಳನ್ನು ಉದುರಿಸಿದನು, ಚಂದ್ರನನ್ನು ಹೊಸಕಿ ಹಾಕಿದನು ಮತ್ತು ಸರಸ್ವತಿಯ ಮೂಗು ಕತ್ತರಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಅಂತಿಮವಾಗಿ ವೀರಭದ್ರನು ದಕ್ಷನನ್ನು ಹಿಡಿದು ಅವನ ತಲೆಯನ್ನು ಕತ್ತರಿಸಿ ಯಾಗದ ಅಗ್ನಿಕುಂಡಕ್ಕೆ ಎಸೆದನು. ಹೀಗೆ ದಕ್ಷನ ಅಹಂಕಾರವು ಅವನ ಸಾವಿಗೆ ಕಾರಣವಾಯಿತು. ಯಾಗವು ಸಂಪೂರ್ಣವಾಗಿ ನಾಶವಾಯಿತು. ನಂತರ ಬ್ರಹ್ಮ ಮತ್ತು ವಿಷ್ಣು ಕೈಲಾಸಕ್ಕೆ ಹೋಗಿ ಶಿವನನ್ನು ಸಮಾಧಾನ ಪಡಿಸಿದರು. ಶಿವನ ಶಾಂತನಾಗಿ ಯಾಗವು ಪೂರ್ಣಗೊಳ್ಳದಿದ್ದರೆ ಲೋಕಕ್ಕೆ ಕೇಡು ಎಂದು ಭಾವಿಸಿ ದಕ್ಷನಿಗೆ ಮರುಜೀವ ನೀಡಲು ಒಪ್ಪಿದನು. ದಕ್ಷನ ಕತ್ತರಿಸಿದ ತಲೆ ಸುಟ್ಟು ಹೋಗಿದ್ದರಿಂದ ಯಾಗಶಾಲೆಯಲ್ಲಿದ್ದ ಒಂದು ಕುರಿ ಅಂದರೆ ಮೇಕೆಯ ತಲೆಯನ್ನು ದಕ್ಷನ ಮುಂಡಕ್ಕೆ ಜೋಡಿಸಿ ಅವನನ್ನು ಬದುಕಿಸಲಾಯಿತು. ಜೀವ ಪಡೆದ ದಕ್ಷನು ಶಿವನ ಕ್ಷಮೆ ಕೋರಿದನು ಮತ್ತು ಶಿವಭಕ್ತನಾದನು. ಶಿವನು ವೀರಭದ್ರನ ಪರಾಕ್ರಮವನ್ನು ಮೆಚ್ಚಿ ಅವನನ್ನು ಶಿವಗಣಗಳ ಅಧಿಪತಿಯನ್ನಾಗಿ ಮಾಡಿದನು. ಇಂದಿಗೂ ವೀರಭದ್ರನನ್ನು ರಕ್ಷಕನಾಗಿ ಮತ್ತು ಶಿವ ದೇವಾಲಯಗಳಲ್ಲಿ ದ್ವಾರಪಾಲಕನಾಗಿ ಅಂದರೆ ಕ್ಷೇತ್ರಪಾಲಕ ಎಂದು ಪೂಜಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.